ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇದೊಂದು ರ್ಯಾಂಡಮ್ ಡೇ ಬ್ಲಾಗ್ ಆಗಿರುತ್ತೆ. ರ್ಯಾಂಡಮ್ ಡೇ ಅದು ಶೂಟ್ ಮಾಡಿರೋ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಆ್ಯಂಡ್ ಐ ಸೆಟ್ ಫಿಶ್ ಫ್ರೈ ರೆಸಿಪಿ ಆಲ್ಸೋ ವಿಚ್ ಇಸ್ ಟೂ ಗುಡ್. ಸೊ ದಟ್ ಯು ಕ್ಯಾನ್ ಆಲ್ಸೋ ಟ್ರೈ ಗೈಸ್. ನೀವು ಟ್ರೈ ಮಾಡ್ಕೊತೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಬನ್ನಿ ಬ್ಲಾಗ್ ಮಾಡ್ಕೊಂಬರೋಣ. ಸೊ ಗೈಸ್ ನೋಡಿ, ಇಲ್ಲಿ ನನ್ನ ತಮ್ಮ ಒಳ್ಳೆ ಕಚ್ಕೊಂಡು ಏನೋ ಟೊಮೊಟೊ ರೈಸ್ ಮಾಡ್ತಾನಂತೆ. ಇಷ್ಟಲ್ಲಿ ಯಾರಿಗೆ ಸಾಲುತ್ತೋ ಗೊತ್ತಿಲ್ಲ, ಇದಕ್ಕೂ ಸಾಲಲ್ಲ ಗೈಸ್. ಏನು ಮಾಡ್ತೀಯಾ? ಟೊಮೊಟೊ ರೈಸ್. ಟೊಮೊಟೊ ರೈಸ್ ನೋಡೋಣ ಸರ್. ನೋಡಿ, ಇದೇ ಇಂಗ್ರೀಡಿಯೆಂಟ್ಸ್, ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಟೊಮೊಟೊ ರೈಸ್ಗೆ. ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅದರಲ್ಲಿ? ಇದು ಸಾಲ್ಟು, ಇದು ಚಿಲ್ಲಿ ಪೌಡರು, ಇದು ಧನಿಯಾ ಪೌಡರು, ಇದು ಜೀರಿಗೆ ಪೌಡರು, ಈ ಅರ್ಧ ಈರುಳ್ಳಿ, ಸ್ವಲ್ಪ ಆಲೂಗಡ್ಡೆ, ಅರ್ಧ ಟೊಮೊಟೊ, ಒಂದು ಅರ್ಧ ಬೌಲ್ ರೈಸ್. ಸಾಕು ಸಾಕು ಸರ್, ಪೊಸಿಷನ್ ನೋಡೋಕ್ಕಾಯ್ತಿಲ್ಲ ನಿಮ್ಮದು. ತಗೊಳ್ಳಿ ಬೇಕಿತ್ತು. ನೋಡಿ, ಇದನ್ನ ತೊಳ್ಕೊಂಬರ್ಬೇಕು. ತೊಳ್ಕೊಬರಕ್ಕೆ ಹೋಗ್ತಿದ್ದೀನಿ. ಏನೇನೋ ಕಂದ, ಅನ್ನ ರೈಸ್ ಬೇರೇನೋ. ಈ ಚಿಪ್ ಅನ್ನ ಮಾಡ್ತಾನಂತೆ, ಈ ಚಿಪ್ಪಲ್ಲಿ ರೈಸ್ ಮಾಡ್ತಾನಂತೆ. ನೋಡೋಣ. ಗರಿ ಹುಡ್ಕೊಂಬರಕ್ಕೆ ಹೋಗೋನೆ ಉರಿ ಹಾಕಕ್ಕೆ. ಏಯ್, ಅಷ್ಟೊರ್ದು ಬೇಡ ಲೋ, ಅಷ್ಟೊರ್ದು ಬೆಂಕಿ ಹಾಕ್ತೀವಿ, ಚಿಪ್ಪು ಹುರಿದೋಗುತ್ತೆ. ನೀನು ಹೆಂಗ್ ಕಚ್ಚಿದ್ರು ಚಿಪ್ಪು ಹುರಿದೋಗುತ್ತೆ. ಅನ್ನ ಜೊತೆ ಚಿಪ್ಪು ಹುರಿದೋಗುತ್ತೆ, ನೋಡ್ಬೇಕಿದ್ರೆ. ಹಾಕ್ತಿದ್ದೀನಿ ಈಗ. ಬೇಯ್ತಾ? ಬೇಯ್ಬೋದು, ಪಕ್ಕ ಬೇಯ್ದೇ ಬೇಯುತ್ತೆ. ಗೈಸ್, ನನ್ನ ತಮ್ಮ ಅನ್ನ ಬೇಯಿಸ್ತಾನೆ. ಹಿಂಗೆ ಟೆಕ್ನಾಲಜಿಯ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಫಿಶ್ ತಂದಿದ್ವಿ. ಸೊ ಫ್ರೆಶ್ಶಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಜಚ್ಕೊಂಡಿದ್ದೆ, ಉಪ್ಪು, ಖಾರ ಪುಡಿ ಮತ್ತು ಫಿಶ್ ಮಸಾಲ, ಕೊರಿಯಂಡರ್ ಪೌಡರ್ ಎಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡೆ. ಒಂದು ಹೋಲ್ ನಿಂಬೆಹಣ್ಣನ್ನ ಹಿಂಡ್ಕೊಬೇಕು. ಹಿಂಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸೊ ಅದನ್ನು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಎಲ್ಲ ನೀಟಾಗಿ ಮಿಕ್ಸ್ ಆಗೋದು ಮಿಕ್ಸ್ ಮಾಡಿ, ಸೊ ಲಾಸ್ಟ್ ಅದು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಲ್ಲಿಗಂಟ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ಈ ಥರ ಆದಮೇಲೆ ಒಂದೊಂದೇ ಫಿಶ್ ಸ್ಲೈಸಸ್ನ ಹಾಕ್ಕೊಂಡು ಸೊ ಅದಕ್ಕೆ ಕೋಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀಟಾಗಿ ಕೋಟ್ ಆಗಬೇಕು ಫಿಶ್ಶು, ಎಲ್ಲ ಕಡೆಯೂ ನೀಟಾಗಿ ಕೋಟ್ ಆಗಬೇಕು, ಚೆನ್ನಾಗಿ ಕಾಣಬೇಕು ಕೋಟ್ ಆಗಿ. ಸೊ ಕೋಟ್ ಆದಮೇಲೆ ಎಲ್ಲ ನೀಟಾಗಿ ಕೋಟಿಂಗ್ ಎಲ್ಲ ಆದಮೇಲೆ ಸೊ ಲೈಕ್ ಹಾಫ್ ಆನ್ ಅವರ್ ಇಲ್ಲ 20 ಮಿನಿಟ್ಸ್ ಬಿಡ್ಬೋದು. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ಬಿಡಬೇಕು ಗೈಸ್. ಸೊ ಆವಾಗ ಚೆನ್ನಾಗಾಗುತ್ತೆ, ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಆಯಿಲ್ ಹಾಕೊಂಡಾದ್ಮೇಲೆ ಒಂದೊಂದೇ ಸ್ಲೈಸಸ್ನ ಆಯಿಲ್ ಪ್ಯಾನ್ ಮೇಲೆ ಹಾಕ್ಕೊಂಡು ಸೊ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಅಟ್ಲೀಸ್ಟ್ ಅದು 3 to 4 ಮಿನಿಟ್ಸ್ ಒನ್ ಸೈಡ್ ಬೇಯಬೇಕು. ಸೊ ಅದಕ್ಕೆ ನಾನೊಂದು ತಟ್ಟೆ ಅಥವಾ ಪ್ಲೇಟ್ ಸಮಥಿಂಗ್ ಯು ಕ್ಯಾನ್ ಕ್ಲೋಸ್ ಇಟ್. ಆ್ಯಂಡ್ ನೆಕ್ಸ್ಟ್ ಮತ್ತೆ ಓಪನ್ ಮಾಡಿದೆ ಆಫ್ಟರ್ 3 ಮಿನಿಟ್ಸ್. ಆ್ಯಂಡ್ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸೊ ಅದನ್ನು ಉಲ್ಟಾ ಮಾಡಿ ಇನ್ನೊಂದು ಕಡೆ ಬೇಯಿಸ್ಕೊಬೇಕು. ಸೊ ಎರಡು ಕಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಗಂಟ ಬೇಯಿಸ್ಕೊಬೇಕು, ಆವಾಗ ಫಿಶ್ ಬೆಂದಿದೆ ಅಂತ. ಸೊ ಎಲ್ಲ ಫಿಶ್ ಎಲ್ಲ ಬೆಂದಾದ್ಮೇಲೆ ನೋಡ್ಬೋದು ನೀವು ಹೆಂಗೆ ಕಾಣಿಸ್ತಿದೆ ಅಂತ. ಸೊ ದಿಸ್ ವಿಲ್ ಬಿ ದ ಲಾಸ್ಟ್ ಥಿಂಗ್ ಆ್ಯಂಡ್ ರೆಡಿ ಟು ಸರ್ವ್. ಆ್ಯಂಡ್ ಎಸ್, ನೀವು ನೋಡ್ಬೋದು ನಮ್ಮ ಮಾಮ ತುಂಬ ಮ್ಯಾಂಗೋಸ್ ತೊಗೊಬಂದಿದ್ರು ಆ್ಯಂಡ್ ವಿಚ್ ಆರ್ ಸೋ ಗುಡ್. ಆ್ಯಂಡ್ ದಿಸ್ ಇಸ್ ಹೌ ವಿ ಎಂಡೆಡ್ ಅವರ್ ಡೇ. ಥ್ಯಾಂಕ್ ಯು.